ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಇದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟು ಬೆಳಗ್ಗೆ ದೇವ್ರ ಫೋಟೋ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ವಿ. ತುಂಬ ಏನಕ್ಕೆ ಅಂದರೆ ತಮ್ಮ ಇದ್ದಾರಲ್ಲ, ಅವ್ರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಇಷ್ಟು ಬೇಗ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡ್ಕೊಂಡು ಇಡ್ಲಿ ಮಾಡಿದ್ವಿ. ಇಡ್ಲಿ ತಿಂದ್ಕೊಂಡು ಎಷ್ಟು ಬೇಗ ರೆಡಿ ಆಗ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು, ಎಲ್ಲಿಗಾರ ಹೊರಟು ಅಷ್ಟೇ. ಈಗ ನಾನು ರೆಡಿ ಆಗೋದು. ಹೇಗೆ ರೆಡಿಯಾಗಿದ್ದೀನಿ ಅಂತ ಕಮೆಂಟ್ಸ್ ಮಾಡಿ. ನಾನು ಇಷ್ಟು ದಿವಸ ಏನೂ ವೀಡಿಯೋಸ್ ಮಾಡ್ತಿಲ್ಲ ಅಂದರೆ ಲಾಗ್ ಮಾಡ್ತಿರ್ಲಿಲ್ಲ ಅಂದರೆ ರೀಸನ್ ಇದೆ, ಮುಂದೆ ಹೇಳ್ತೀನಿ. ಎಷ್ಟೋ ಹೊಟ್ಟೆಕಿದ್ದ ಜನ ಅಂದರೆ ತಾನೂ ಮಾಡಲ್ಲ, ಇನ್ನೊಬ್ರು ಮಾಡೋದು ಸಹಿಸಲ್ಲ. ಕಷ್ಟಪಟ್ಟು ದುಡಿಯೋದು ನಾವೆಷ್ಟು ಗಂಟೆಗೆ ಎದ್ದೇಳ್ತೀವಿ, ನಾವೆಷ್ಟು ಅಲ್ಲಿ ಹೋಗಿ ಏನು ಕೆಲಸ ಮಾಡ್ತೀವಿ, ನಮಗೆಷ್ಟು ಕಮಿಟ್ಮೆಂಟ್ಸ್ ಇದ್ದಾವೆ ಅನ್ನೋದು ನಮಗಷ್ಟೇ ಗೊತ್ತು. ಇನ್ನೊಬ್ರು ನಮ್ಮ ಸುದ್ದಿ ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗೈತೆ. ಕಷ್ಟಪಟ್ಟು ದುಡ್ಡು ₹1 ಕುಡಿಕಿ ಫೋನ್ ತಗೊಂಡಿರೋದು ನಾವು, ಕರೆನ್ಸಿ ಹಾಕ್ಸೋದು ನಾವು. ಏನಾರ ಕಂಡೋರು ಕರೆನ್ಸಿ ಹಾಕಿಸ್ತಾರ? ಅಥವಾ ಏನಾರ ಬಂದು ನಿಮ್ಮ ಕಷ್ಟ ಏನಪ್ಪ, ನಿಮ್ಮ ಕಮಿಟ್ಮೆಂಟ್ ಏನಪ್ಪ ಅಂತ ಏನಾರ ಬಂದು ಸಹಾಯ ಮಾಡ್ತಾರೆ? ಏನಿಲ್ಲ. ನಾನು ಕುತ್ಕೊಂಡು ಒಂದು ವೀಡಿಯೋಸ್ ನೋಡೋದು, ಅವ್ರು ನೋಡೋದ್ರಲ್ಲಿ ಇನ್ನೊಬ್ರಿಗೂ ತೋರಿಸ್ಕೊಂಡು ಕೇಕೆ ಹಾಕೊಂಡು ನಗೋದು. ಎಷ್ಟು ಹೊಟ್ಟೆವ್ರಿಗೆ ಜನ ಗೊತ್ತಾ? ಅಲ್ಲ, ಕೆಲವೊಬ್ಬರು ಖುಷಿ ಪಡ್ತಾರೆ, ನೋಡ್ತಾ ನಮ್ಮ ಪ್ರಿಯನೋ ರೀಲ್ಸ್ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಅಂತ. ಇನ್ನೊಬ್ಬರು ಖುಷಿ ಪಡೋರು ಅವರೇ. ಇನ್ನೊಬ್ಬರು ನೋಡ್ರಿ ಇವಳು ಎಂಥವ್ರು ಹೆಂಡ್ತಿಯಾಗಿ ಹಿಂಗೆ ರೀಲ್ಸ್ ಮಾಡೋದು, ನೋಡು ಅವನು ಕರ್ಕೊಂಡು ರೀಲ್ಸ್ ಮಾಡ್ತಾಳೆ, ಇವ್ರಿಗೆ ಏನು ಅನಿಸಲ್ವಾ ಅಂತಲೂ ಮಾತಾಡಿದ್ದಾರೆ. ಯಾರು ಅಂತಲೂ ಗೊತ್ತು, ಮುಂದೆ ಹೇಳ್ತೀನಿ. ಫೈನಲಿ ನಾನು ಈ ಥರ ರೆಡಿಯಾಗಿದ್ದೀನಿ. ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಟ್ಟ ಮನಸ್ಸು, ಕೆಟ್ಟ ಯೋಚನೆ ಎಲ್ಲ ಮಾಡೋದು ಬೇಡ. ನೆಮ್ಮದಿಯಿಂದ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ನನ್ನ ತಮ್ಮ ಮತ್ತು ಇನ್ನೊಬ್ಬ ತಮ್ಮ ಗಾಡಿಯಲ್ಲೇ ಬಂದರು. ನಾನು ನನ್ನ ಮನೆಯವರು, ನಮ್ಮ ಅತ್ತೆ, ನಮ್ಮ ನಾದಿನಿ, ನಮ್ಮಮ್ಮ, ನನ್ನ ಮಗ ಎಲ್ಲ ಆಟೋದಲ್ಲೇ ಬಂದು. ನಾನು ಹೇಳ್ದಾಗ ನನ್ನ ಮಗ ಎಲ್ಲ ಹೋಗ್ಲಿ ಮನೆ ಕಡೆ ಜಾಸ್ತಿ ಅವನ್ನ ಎಬ್ಬರಿಸ್ಕೊಂಡು ಪೂಜೆ ಸಾಮಾನು ತೊಗೊಂಡು ಪೂಜೆ ಮಲ್ಸಂದ್ರದಿಂದ ಒಂಚೂರು ಒಳಗೆ ಬಂದರೆ ಹಾಲ್ನೂರು ಅಂತ ಸಿಗುತ್ತೆ. ಹಾಲ್ನೂರು ಅಂದರೆ ಒಳಗಡೆ ಹೋದರೆ ಮಲ್ಲೇಶ್ವರ ಮತ್ತು ಪಾರ್ವತಮ್ಮ ದೇವರಿದೆ. ಸೊ ಇದು ಅಮ್ಮರ ಮನೆ ದೇವರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನನಗೆ ಸ್ವಲ್ಪ ಚೈಲ್ಡ್ಹುಡ್ ಮೆಮೊರೀಸ್ ಆಯಿತು. ಅದಕ್ಕೆ ನಾನು ನಮ್ಮ ಮನೇಲಿ ಇಬ್ಬರು ಆಟ ಆಡ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ, ನೋಡು ನಾವು ಈ ಥರ ಎಲ್ಲ ಆಟ ಆಡ್ತಾಯಿದ್ದೆ ಚಿಕ್ಕ ಮಕ್ಕಳಲ್ಲಿ, ಒಂದು ಸಲ ಟ್ರೈ ಮಾಡು ಅಂತಂದೆ. ತಿರ್ಗಿ ನನ್ನ ತಮ್ಮನೂ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಯಾರೆಲ್ಲ ನಮ್ಮ ಥರ ಆಲದ ಮರದ ಕೊಂಬೆ ಇಟ್ಕೊಂಡು ಜೋಕಾಲಿ ಆಡಿದ್ರು ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಎಲ್ಲ ಮಾಡಿ ಚೈಲ್ಡ್ಹುಡ್ ಎಲ್ಲ ಮೆಮೊರೀಸ್ ಮಾಡಿಕೊಂಡು ಅಲ್ಲಿಂದ ಹೊರಟು. ಅಲ್ಲಿಂದ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ಅರಿಯೂರು. ಸೊ ಅಂದರೆ ಆಲ್ನೂರಿಗೆಲ್ಲ ಹೋದಾಗೆಲ್ಲ ಕಂಪಲ್ಸರಿ ನಾವು ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ಅಂದರೆ ಅಮ್ಮರು ಅಂದರೆ ಅವರು ಚಿಕ್ಕವರಿದ್ದಾಗಿಂದನೂ ಸೇಮ್ ಆಲ್ನೂರಿಗೆ ಹೋದಾಗೆಲ್ಲ ಅರಿಯೂರಿಗೆ ಬಂದು ಅಭ್ಯಾಸ ಆಗಿ, ಸೊ ನನಗೂ ಅಷ್ಟೇ ಹಂಗೆ ಆಗಿದೆ. ಸೊ ಆಲ್ನೂರಿಗೆ ಬಂದಾಗೆಲ್ಲ ಅರಿಯೂರಿಗೆ ಕಂಪಲ್ಸರಿ ನಾನು ಬಂದೇ ಬರ್ತೀನಿ. ಅಮ್ಮರು ಇದ್ದರೂ ಇಷ್ಟೇ, ಇಲ್ಲ ಅಂದರೂ ಅಷ್ಟೇ, ನಾನು ಹಂಗೆ ಮಾಡೋದು. ಸೊ ಹೋಗ್ತಿದ್ದಂಗೆ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಹಂಗೆ ದೇವ್ರ ದರ್ಶನ ಮಾಡಿಸ್ಕೊಂಡು ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು. ನಾನು ಆವಾಗಲೇ ಹೇಳ್ದಂಗೆ ಯಾರು ಅಂತಲೂ ಗೊತ್ತಾಗಿದೆ. ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡೋಕ್ಕಂಥ ಗಾದೆನೇ ಇದೆ. ಅದಕ್ಕಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ತುಮಕೂರು ಯೂನಿವರ್ಸಿಟಿ ಇನ್ನೊಂದು ಓಪನ್ ಆಗ್ತಾಯಿದೆ, ಅಂದರೆ ನಾಗೋಲಿ ರೋಡ್ ಹತ್ರ, ತುಂಬ ದೊಡ್ಡದು. ಅಲ್ಲಿಂದ ಒಂದು ಕೇಕ್ ಬಂದು ಏನಕ್ಕೆ ನಮ್ಮ ನಾದಿನಿ ಮತ್ತು ನಮ್ಮ ಅತ್ತೆ ಊರಿಗೆ ಹೋಗ್ತೀವಿ ಅಂತಂದರು. ಅದಕ್ಕೆ ನಮ್ಮ ಮಾವ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದರು. ನಮ್ಮ ನಾದಿನಿ ಮಗ ಅಂತೂ ಅಳ್ತಿದ್ದ, ನಾನು ತುಮಕೂರಿಗೆ ಹೋಗ್ತೀನಿ ಅತ್ತೆ ನಾನು ಬರ್ತೀನಿ ಅಂತಿದ್ದ. ನಮ್ಮ ಅತ್ತೆ ಇದ್ದವ್ರು, ಇಲ್ಲ ಹಂಗೆ ಟೈಮ್ ಆಗುತ್ತೆ, ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ಹಂಗೆ ಬಿಟ್ಟು ಬಂದಿದ್ದೀವಿ ಅಂತ ಹೊರಟ್ರು. ನನ್ನ ಮಗ ನಮ್ಮ ಮಾವ ಒಂದು ರೌಂಡ್ ಕರ್ಕೊಂಡು ಹೋದರು. ನನ್ನ ಮಗ ನಾನು ಊರಿಗೆ ಹೋಗ್ತೀನಿ ಅಮ್ಮ ನೀನೆಲ್ಲ ಅಂತ ಅವ್ರ ಅಪ್ಪಂಗೆ ಹೇಳ್ತಿದ್ದೆ. ಅವ್ರ ಅಪ್ಪ ಬೇಡ ಬಾರಪ್ಪ ಅಂತ ಅಂತಿದ್ರು. ನಮ್ಮ ಅತ್ತೆ ಕಳಿಸು ಪ್ರಿಯ ಅಂತ, ಇಲ್ಲ ಅಂತಂದು ಸುಮ್ಮನೆ ಆದೋ. ಹೆಂಗೆ ಗೊತ್ತಾ, ಕಳ್ಸೋಕ್ಕೇನಿಲ್ಲ, ಇಬ್ಬರು ಜೊತೆಗಿರೋದು ಕಿತ್ತಾಡೋದು ಜಾಸ್ತಿ, ಅದಕ್ಕೆ ಕಳಿಸ್ಲಿಲ್ಲ. ಅಲ್ಲಿಂದ ಹೊರಟಾಗ ನಮ್ಮ ಮನೆ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರು ಮಾತಾಡ್ತಿದ್ರು. ಅವ್ರು ಹೇಳ್ತಿದ್ರು, ಏನಮ್ಮ ಯಜಮಾನ್ರನ್ನ ಕರ್ಕೊಂಡು ರೀಲ್ಸ್ ಮಾಡ್ತಿದ್ಯಾ ಅಂತ ಅಂತಿದ್ರು. ನಂಗೆ ತಕ್ಕ ಎಂಜಾಯ್ ಮಾಡೋಕ್ಕಲ್ಲ, ಖುಷಿಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಮಾತಾಡ್ಕೊಂಡು ಅಲ್ಲಿಂದ ಹೊರಟು. ಇನ್ನು ಮನೆಗೆ ಬಂದು ಇನ್ನೊಂದು ಕಡೆ ಫಂಕ್ಷನ್ ಇತ್ತು, ಅಂದರೆ ಬರ್ತಡೇ ಇತ್ತು. ಸೊ ಅಲ್ಲಿ ರೆಡಿ ಆಗಬೇಕಿತ್ತು. ಆಂಟಿಗೆ ಲೇಟಾಗಿ ಬರ್ತೀವಿ ಅಂತಿದ್ರು. ಸರಿ ಆಯಿತು, ಒಟ್ನಾಗ ಬನ್ನಿ ಪ್ರಿಯಾ ಅಂತ ಅಂದಿದ್ರು. ಅವ್ರ ಮನೆಗೆ ಹೋಗಿ ಅಷ್ಟೆಲ್ಲ ಕೇಕ್ ಕಟ್ಟೆಲ್ಲ ಆಗಿತ್ತು ನಾನು ಹೋಗೋಷ್ಟೊತ್ತಿಗೆ. ಅದಕ್ಕೆ ಅದೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಆಂಟಿ ಮನೆಗೆ ಅಂದರೆ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೆ ನಾನು. ಅವ್ರ ಮನೆಯಲ್ಲಿ ನವರಾತ್ರಿ ಟೈಮಿನ ಪೂಜೆದು ಮತ್ತು ವರಲಕ್ಷ್ಮಿ ಮುದ್ದೆಲ್ಲ ಹಾಕಿದ್ದೆ. ನೋಡಿಲ್ಲ ಅನ್ನಿಸ್ತೆ, ಹೋಗಿ ನೋಡಿ. ತುಂಬ ಜನ ಬಂದಿದ್ದರು. ಅವರೆಲ್ಲ ಊಟ ಮುಗಿಸ್ಕೊಂಡು ಹೋದರು. ನಾವು ಅಷ್ಟೇ. ಅವ್ರ ಮನೇಲಿ ಹೆಂಗೆ ಅಂದರೆ ಎಲ್ಲ ಲಾಸ್ಟ್ ಟೈಮ್ ಊಟ ಮಾಡೋದು, ಎಲ್ಲರದು ಊಟ ಆದಮೇಲೆ ನಾನು ಆಂಟಿ
ಅಣ್ಣ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಅಲ್ಲಿಂದ ಹೊರಟು ನಮ್ಮ ಮನೆಯವ್ರು ಬಂದು ಪಿಕಪ್ ಮಾಡ್ಕೊಂಡೋದ್ರು ನಮ್ಮನ್ನು. ಇಷ್ಟ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್.